ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಅತಿಥಿ ಗಣ್ಯರೇ ಹಾಗೂ ಈ ಊರಿನ ಎಲ್ಲ ಉಮರ ನೇತಾರರೇ, ಬದ್ರಿಯಾ ವೆಲ್ಫೇರ್ ಸೊಸೈಟಿ 40ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇರ್ತಕ್ಕಂತಹ ಈ ಸಂದರ್ಭದಲ್ಲಿ ಹಲವು ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವು ಮುನ್ನಡೆಸುವಂತಹ ಈ ಒಂದು ಸುದಿನ ಪಯಣದಲ್ಲಿ ನಾವನ್ನು ಈ ಒಂದು ಸಂದರ್ಭದಲ್ಲಿ ಹೇಳುವುದೆಂದರೆ ಕೊನೆಯದಾಗಿ ಏನು ಹೇಳಲಿಕ್ಕೆ ನಾವೇನು ಕೊಡೋದಿಲ್ಲ. ಆದರೂ ಒಂದೆರಡು ನಮ್ಮ ಮುಂದಿನ ಯೋಜನೆಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಒಂದನೇದಾಗಿ ಅಜ್ಜಿರಣಕದಲ್ಲಿ ಸೊಸೈಟಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಅನುದಾನವನ್ನು ಆರೋಗ್ಯ ಕೇಂದ್ರವನ್ನು ಮಾಡೋದು ಮತ್ತು ಈ ಒಂದು ಸೊಸೈಟಿಯ ಪರವಾಗಿ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳನ್ನು ಒಂದು ಉತ್ತಮ ವಿದ್ಯಾರ್ಥಿಗಳಾಗಿ ಮಾಡಲಿಕ್ಕೆ ಕೇಂದ್ರೀಕರಿಸೋದು ಮತ್ತು ನಮ್ಮ ಯುವಕರ ಸದೃಢವನ್ನು ವ್ಯಾಯಾಮ ಶಾಲೆಯನ್ನು ಇಲ್ಲಿ ಮಾಡುವಂಥ ಒಂದು ಯೋಜನೆಗಳನ್ನು ನಾವು ಮುಂದಿಟ್ಟಿದ್ದೇವೆ. ಅದರಂತೆ ನಮ್ಮ ಹಲವು ಯೋಜನೆಗಳನ್ನು ಇಲ್ಲಿ ಒಂದು ಬಡ ಮಕ್ಕಳಿಗೆ ಹಾಗೂ ಈ ಊರಿನ ಎಲ್ಲ ಮಕ್ಕಳಿಗೂ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ನಮ್ಮ ವೆಲ್ಫೇರ್ ಸೊಸೈಟಿಯ ಅಧೀನದಲ್ಲಿ ಸ್ಥಾಪಿಸಬೇಕು. ನಾವೊಂದು ಬರುವಂಥ 10 ವರ್ಷದಲ್ಲಿ ನಾವು ಈ ಒಂದು ಯೋಜನೆಯನ್ನು ನಾವು ಇಟ್ಟಿದ್ದೇವೆ. ನಮ್ಮೊಂದಿಗೆ ಎಲ್ಲ ಈಗ ತಾನೇ ನಮ್ಮೊಂದಿಗೆ ಇದ್ದಂತಹ ಎಲ್ಲ ಅತಿಥಿ ಗಣ್ಯರು, ಈ ಊರಿನ ಯುವಕರು, ಈ ಊರಿನ ಎಲ್ಲ ಉಮರಗಳು ನಮ್ಮೊಂದಿಗೆ ಸಹಕರಿಸಬೇಕು ಮತ್ತು ಈ ಬದ್ರಿಯಾ ವೆಲ್ಫೇರ್ ಸೊಸೈಟಿ ಕೈ ಜೋಡಿಸಬೇಕು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ನಮ್ಮನ್ನು ಅಗಲಿದಂತಹ ನಮ್ಮೆಲ್ಲ ಈ 40 ವರ್ಷದಲ್ಲಿ ನಮ್ಮನ್ನು ಅಗಲಿದಂತಹ ನಮ್ಮ ಈ ಸಂಸ್ಥೆಯ ಮರುಹುಮಾದ ಹಲವು ಗಣ್ಯ ವ್ಯಕ್ತಿಗಳಿದ್ದಾರೆ. ಅವರ ಹೆಸರಲ್ಲಿಗೆ ಹೋಗೋದಿಲ್ಲ. ಅವರೆಲ್ಲರೂ ಅವರ ಪರಲೋಕವು ಸುಗಮವಾಗಲಿ ಎಂದು ಪ್ರಾರ್ಥಿಸುತ್ತಾ ಮತ್ತು ನಮ್ಮ ಸಂಘದ ಸದಸ್ಯರಿಗೆ ಮತ್ತು ಈ ಊರಿನ ಎಲ್ಲ ನಾಯಕರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೆ ನಾನು ಬದ್ರಿಯಾ ವೆಲ್ಫೇರ್ ಸೊಸೈಟಿಯೊಂದಿಗೆ ನಾನು ಕೈ ಜೋಡಿಸಬೇಕು ಮತ್ತು ಈ ಎಲ್ಲರ ಈ ಬದ್ರಿಯಾ ವೆಲ್ಫೇರ್ ಸೊಸೈಟಿಯ ಈ 40 ವರ್ಷದ ಕಾರ್ಯಕ್ರಮ ಕಳೆದ 3 ತಿಂಗಳಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಅವರಿಗೆ ಎಲ್ಲ ಕೈ ಜೋಡಿಸಿದ ಎಲ್ಲ ಸಂಘದ ಸದಸ್ಯರಿಗೆ ನಾನು ವಿಶೇಷವಾಗಿ ಪ್ರಾರ್ಥಿಸುತ್ತಾ ಅವರ ಎಲ್ಲ ಹಲಾಲ ಮುರಾದಾಗಲೆಂದು ನಾನು ಪ್ರಾರ್ಥಿಸುತ್ತಾ ಮತ್ತು ನಮ್ಮ ಸ್ಥಳಾವಕಾಶ ಮಾಡಿಕೊಟ್ಟಂತಹ ನಮ್ಮ ಮಜಲ ಅಬ್ಬಾಸ್ ಹಾಜಿ ಅವರಿಗೆ ನಾನು ಮಗದೊಮ್ಮೆ ಧನ್ಯವಾದ ಹೇಳುತ್ತಾ ಮತ್ತು ಮಗದೊಮ್ಮೆ ನಾವು ಹೇಳುವುದಂದರೆ ಬದ್ರಿಯಾ ವೆಲ್ಫೇರ್ ಸೊಸೈಟಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಸಂಘಟನೆಯಾಗಿ ಮುಂದುವರಿಯಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕಾಗಿ ಹೇಳಿಕೊಳ್ಳುತ್ತಾ ನನ್ನೊಂದು ಅಧ್ಯಕ್ಷ ಭಾಷಣ ಮುಗಿಸ್ತಾ ಇದ್ದೇನೆ. ವಾಹ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.